ನೋಡಿ, ಹಾಲಿನ ದರ ಹೆಚ್ಚಳದ ಕುರಿತಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳ ಟೀಕೆಗೆ ಕೆಎಂಎಫ್ ಅಧ್ಯಕ್ಷರು ತಿರುಗೇಟನ್ನು ಕೊಟ್ಟಿದ್ದಾರೆ. ಅವರಿಗೆ ಅಂದ್ರೆ ಬಿಜೆಪಿಯವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಬಿಜೆಪಿಯವರ ಹೇಳಿಕೆ ನೋಡಿದ್ರೆ ಇದೆಲ್ಲ ಗೊತ್ತಾಗ್ತಾ ಇದೆ. ನಾವು ಹಾಲಿನ ದರವನ್ನ ಏರಿಕೆ ಅಥವಾ ಹೆಚ್ಚಳ ಅನ್ನೋದನ್ನ ಮಾಡಿಲ್ಲ. ರೈತರಿಂದ ಶೇಖರಣೆಯಾಗ್ತಿದ್ದ ಹಾಲಿನ ಪ್ರಮಾಣವನ್ನ ಹೆಚ್ಚು ಮಾಡಲಾಗಿದೆ. ಅಂದ್ರೆ 500 ml ಕೊಡ್ತಾ ಇದ್ರು ನೋಡಿ, ಅರ್ಧ ಲೀಟರ್ ಅಂದ್ರೆ 550 ml ಮಾಡಿದ್ದೀವಿ, 2 ರೂಪಾಯಿ ಹೆಚ್ಚಳ ಮಾಡಿದ್ದೀವಿ. ಈ ರೀತಿಯ ಸಮರ್ಥನೆಯನ್ನ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ ನೀಡಿದ್ದಾರೆ. ಅಂದ್ರೆ 1 ಲೀಟರ್ ಹಾಲು ಅಂದ್ರೆ 1000 ml ಸಿಗ್ತಾ ಇತ್ತು, 1050 ml ಮಾಡಿಬಿಟ್ಟು ನಾವು ಹೆಚ್ಚಿನ ದರ ತಗೊಳ್ತಾ ಇದ್ದೀವಿ, 2 ರೂಪಾಯಿ ಹೆಚ್ಚಳ ಮಾಡಿದ್ದೀವಿ. ನಿಜಕ್ಕೂ ಈ ಜನಸಾಮಾನ್ಯರು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. 50 ml ಹೆಚ್ಚಳ ಮಾಡೋದಕ್ಕೆ 2 ರೂಪಾಯಿ ದರ ಹೆಚ್ಚಳ ಮಾಡೋದಕ್ಕೆ ನಿಜಕ್ಕೂ ಅರ್ಥ ಆಗಲ್ಲ. ನೋಡಿ, ಕಳೆದ 10 ವರ್ಷದಲ್ಲಿ ಕೇಂದ್ರ ಸರ್ಕಾರ ದರಾನೇ ಹೆಚ್ಚಿಲ್ವಾ ಅಂತ ಹೇಳಿ ಭೀಮಾ ನಾಯ್ಕಲಿ ಪ್ರಶ್ನೆ ಮಾಡಿದ್ದಾರೆ. ಒಂದು ಪೈಸಾ ಕೂಡ ನಾವು ಇವತ್ತು ಹೆಚ್ಚು ಮಾಡಿಲ್ಲ. ಇವತ್ತೇನು 98 ಲಕ್ಷ ಲೀಟರ್ ನಮಗೆ ಶೇಖರಣೆ ಆಗ್ತಾ ಇದೆ. ಇವತ್ತೇನು ಹೆಚ್ಚು ಕಡಿಮೆ 8 ರಿಂದ 10 ಲಕ್ಷ ಲೀಟರ್ ನಮಗೆ ಈ ತಿಂಗಳಲ್ಲಿ ಹೆಚ್ಚು ಹಾಲು ಬಂದಿದೆ. 30 ಲಕ್ಷ ಲೀಟರ್ ಹಾಲು ಇವತ್ತು ಪೌಡ್ರಿಗೆ ಹೋಗ್ತಾ ಇದೆ. 30 ಲಕ್ಷ ಲೀಟರ್ ಹಾಲು ಪೌಡ್ರಿಗೆ ಹೋಗ್ತಾ ಇದೆ. ನಾವು ಪೌಡರ್ನ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೆ. ಒಂದು ದಿವಸಕ್ಕೆ 30 ಲಕ್ಷ ಲೀಟರ್ ಹಾಲು ಪೌಡರ್ ಮಾಡಿದ್ರೆ ಅದನ್ನ ನಾವು ಸ್ಟಾಕ್ ಮಾಡಬೇಕಾಗುತ್ತೆ, ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಒಕ್ಕೂಟಗಳ ಮೇಲೆ ಕೂಡ ಹೊರೆ ಬೀರುತ್ತೆ, 15 ಒಕ್ಕೂಟಗಳು. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಬೋರ್ಡಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ. ರೈತರ ಮತ್ತು ಗ್ರಾಹಕರ ಹಿತದೃಷ್ಟಿಯಿಂದ 1000 ml ಹಾಲನ್ನು ನಾವು ಪ್ರತಿ 1 ಲೀಟರ್ಗೆ ನಾವು 42 ರೂಪಾಯಿ ರೇಟನ್ನು ತಗೊಳ್ತಾ ಇದೀವಿ. ಆ 1000 ml ಬದಲು ಆ ಪಾಕೆಟ್ ಮೇಲೆ 1050 ml ಅಂತ ಇರುತ್ತೆ. ಆ 50 ml ಗೆ ಕಾಸ್ಟ್ 2 ರೂಪಾಯಿ 10 ಪೈಸೆ ಆಗುತ್ತೆ. ಅದಕ್ಕೆ ನಾವು 2 ರೂಪಾಯಿ ತಗೊಳ್ತಾ ಇದೀವಿ. 10 ಪೈಸೆ ನಾವು ಕೆಎಂಎಫ್ ಗೆ ಹೊರೆಯನ್ನ ನಮಗೆ ಬೀಳುತ್ತೆ. ಅದು ಆ 2 ರೂಪಾಯಿನ ಮಾತ್ರ ನಾವು ಹೆಸರು ತಗೊಳ್ತಾ ಇದೀವಿ. 1050 ml ಹಾಲು ಕೊಟ್ಟು 50 ml ಕಾಸ್ಟ್ ಗೆ ಮಾತ್ರ 2 ರೂಪಾಯಿ ಬೀಳುತ್ತೆ. ಆ 2 ರೂಪಾಯಿ ತಗೊಳ್ತಾ ಇದೀವಿ. ಇಲ್ಲಿ ನಂದಿನಿ ದರದ ಬಗ್ಗೆ ನಾವು ದರ ಹೆಚ್ಚು ಮಾಡಿಲ್ಲ, ಬೆಲೆ ಏರಿಕೆ ಆಗಿಲ್ಲ. ಈಗ ಅಶೋಕ್ ಅವರಿಗೆ, ವಿಜೇಂದ್ರ ಅವರಿಗೆ ಮಾತಾಡಕ್ಕೆ ಏನಿಲ್ಲ. ನಂದಿನಿ ಹಾಲಿನ ದರ 1 ಪೈಸಾ ಕೂಡ ನಾವು ಇವತ್ತು ಹೆಚ್ಚು ಮಾಡಿಲ್ಲ. ಇವತ್ತೇನು 98 ಲಕ್ಷ ಲೀಟರ್ ನಮಗೆ ಶೇಖರಣೆ ಆಗ್ತಾ ಇದೆ. ಇವತ್ತೇನು ಹೆಚ್ಚು ಕಡಿಮೆ 8 ರಿಂದ 10 ಲಕ್ಷ ಲೀಟರ್ ನಮಗೆ ಈ ತಿಂಗಳಲ್ಲಿ ಹೆಚ್ಚು ಹಾಲು ಬಂದಿದೆ. 30 ಲಕ್ಷ ಲೀಟರ್ ಹಾಲು ಇವತ್ತು ಪೌಡ್ರಿಗೆ ಹೋಗ್ತಾ ಇದೆ. 30 ಲಕ್ಷ ಲೀಟರ್ ಒಂದು ದಿವಸಕ್ಕೆ 30 ಲಕ್ಷ ಲೀಟರ್ ಹಾಲು ಪೌಡರ್ ಮಾಡಿದ್ರೆ ಅದನ್ನ ನಾವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.